ರೈತರಿಗೆ ಪರಿಹಾರ ಕೊಡದೆ ವಿದ್ಯುತ್ ಮಾರ್ಗ ಕಾಮಗಾರಿ. ಕಾಮಗಾರಿ ವಿರೋಧಿಸಿ ರೈತರಿಂದ ಪ್ರತಿಭಟಿಸಿ ಆಕ್ರೋಶ. ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಹೊನ್ನವಳ್ಳಿ ರೈಲ್ವೆ ನಿಲ್ದಾಣಕ್ಕೆ ವಿದ್ಯುತ್ ಪೂರೈಕೆಯ ಉದ್ದೇಶದಿಂದ ಕೆಪಿಟಿಸಿಎಲ್ ಕೈಗೆತ್ತಿಕೊಂಡಿರುವ 110 ಕೆವಿ ವಿದ್ಯುತ್ ಮಾರ್ಗ ಕಾಮಗಾರಿಗೆ ರೈತರ ಭೂಮಿಯನ್ನ ಬಳಸಲಾಗುತ್ತಿದ್ದು ಯೋಗ್ಯ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದರು. ಹೌದು, ಕರೀಕೆರೆ ಗ್ರಾಮದ ಸರ್ವೆ ನಂಬರ್ 212, 213 ಸೇರಿದಂತೆ ಹಲವು ಜಮೀನುಗಳಲ್ಲಿ ಬೆಳಗುಂಬ 110/11 ಕೆವಿ, ಕೇಂದ್ರದಿಂದ ರೈಲ್ವೆ ಟ್ರಾಕ್ಷನ್ 110/66 ಕೆವಿ ಉಪ ಕೇಂದ್ರಕ್ಕೆ ವಿದ್ಯುತ್ ಮಾರ್ಗ ನಿರ್ಮಾಣ ನಡೀತಾ ಇದೆ. ಯಾವುದೇ ಪರಿಹಾರ ಆದೇಶ ಪತ್ರಗಳು ಹಾಗೂ ಲಿಖಿತ ದಾಖಲೆಗಳನ್ನ ನೀಡದೆ ಕಾಮಗಾರಿ ಆರಂಭಿಸಲಾಗಿದೆ ಎಂದು ರೈತರು ಆರೋಪಿಸಿದ್ರು. ರೈಟ್ ಆಫ್ ವೇ ಕಾಂಪನ್ಸೇಷನ್ ಇದೆ, ಇದು ಹಾರ್ಟಿಕಲ್ಚರ್ ಇದೆ. ಅದೊಂದು ಕಾಪಿ ಏನಾದ್ರು ಸಿಗ್ಬೋದಾ ಸರ್? ಇದೆ, ನಾನು ಕೊಟ್ಟಿರೋದು ಕೊಡ್ತೀನಿ. ಅಲ್ಲ ಸರ್, ಈಗ ತೋರಿಸಿ ಸರ್. ಅದು ಡಿ ಸಿ ಅವ್ರು ಫೈನಲ್ ಮಾಡಿ, ಡಿ ಸಿ ಅವ್ರು ಫೈನಲ್ ಮಾಡ್ತಾರೆ. ಅದು ಅವ್ರು ಯಾಕಂದರೆ ಅವ್ರು ಹಳೆ ಆರ್ಡರ್ ಪ್ರಕಾರ ಕೊಟ್ಟರೆ ಅದರಲ್ಲಿ ತುಂಬ ತೊಂದರೆ ಇಲ್ಲ ಸರ್. ಅದನ್ನೇ ಒಂದು ತೋರಿಸಿ ಸರ್, ನಮಗೆ ಬೇಜಾರೇನಿಲ್ಲ ಸರ್. ಹಳೆ ಆರ್ಡರ್ ಡಿ ಸಿ ಅವರಿಗೆ ಅದನ್ನ ಏನೋ ಪರ್ಮಿಷನ್ ಕೊಟ್ಟಿದ್ರೆ ಅದನ್ನೇ ತೋರಿಸಿ ಸರ್, ನಮ್ಗೆ ಬೇಜಾರೇನಿಲ್ಲ. ಜಿಲ್ಲಾಧಿಕಾರಿಗಳು ನಮ್ಗೆ ಇಷ್ಟೇ ಕೊಡಬೇಕು ಅನ್ನೋ ಥರ ನಿಗದಿಪಡಿಸಿದ್ರೆ ಅಷ್ಟೇ ಬರಲಿ. ಅವ್ರಿಗೂ ತುಮಕೂರಲ್ಲಿ ಇದು ಹೈಯೆಸ್ಟ್ ಆಗ್ತದೆ. ಅರಸೀಕೆರೆಯಲ್ಲಿ ಏನು ಕೊಟ್ಟಿದ್ದಾರೆ, ತುಮಕೂರಲ್ಲಿ ಬೇರೆ ಕಡೆ ಸ್ವಲ್ಪ ಪೇಪರ್ ವರ್ಕ್ ಮಾಡ್ತಾರೆ. ಈಗ ಅದರಲ್ಲಿ ದುರಸ್ತಿನೂ ಟ್ರೈ ಮಾಡಿದ್ವಿ, ಅರ್ಜೆಂಟ್ ಟ್ರೈ ಮಾಡಿದ್ವಿ ನಾವು. ತಹಶೀಲ್ದಾರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ಬಟ್ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿ ಅವ್ರದ್ದೇನು ರೆಕಾರ್ಡ್ಸ್ ಇಲ್ಲ, ಏನು ದುರಸ್ತಿ ಆಗಿತ್ತು ಅದರಲ್ಲಿ ಒಂದು ಡಾಕ್ಯುಮೆಂಟ್ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ನಾವು ಏನು ಮಾತಾಡಿದ್ವಿ ಅಂದರೆ ಅಟ್ಲೀಸ್ಟ್ ಆ ಫೈಲ್ ಅಲ್ಲಿ ಪುಷ್ ಮಾಡಬೇಕು, ನಮಗೆ ಅವಕಾಶ ಖಂಡಿತ ಕಮಿಟಿಯಲ್ಲಿ ರಿಸರ್ಚ್ ಮಾಡಬೇಕು ಅವ್ರಿಗೆ. ಬಟ್ ಇನ್ನೊಂದೇನಾಗಿದೆ, ಮೇಲಿನಿಂದ ಲಾಸ್ಟ್ ಟೈಮಲ್ಲಿ DYSP ಸಾಹೇಬರು ವಿನಾಯಕ್ ಸರ್ ಇದ್ರಾಗಲೂ ಮನವಿ ಮಾಡಿದ್ವಿ, ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದೀವಿ, ವಾಟ್ಸಪ್ಗಳು ಬಿಟ್ಟಿದ್ದೀವಿ, ಮತ್ತು ನಮ್ಮ ಏನು ಇನ್ಸ್ಟಾಗ್ರಾಮ್ಗಳಲ್ಲಿ ಎಲ್ಲ ಇದೆ, ಎಲ್ಲ ಬಿಟ್ಟಿದ್ದೀವಿ. ಆದರೂ ಆಯಿತು, ಇದೊಂದು ಸಂಪೂರ್ಣವಾಗಿ ರೆಕಾರ್ಡ್ಸನ್ನು ಕಂಪ್ಲೀಟ್ ಮಾಡಿದ್ಮೇಲೆ ತಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಆದರೂ ಏಕಾಏಕಿ ಫೋರ್ಸ್ ತಂದು ಇವತ್ತು ಈಗ ನೋಡಿ ನಿಮ್ಮ ಪ್ರಾಬ್ಲಮ್ಮು ಅಗ್ರಿ. ಈಗ ಏನಾಗಿದೆ ಅಂದರೆ, ಹೇಳಿ ಸರ್, ಈಗ ಕೆಲಸ ಮಾಡಬೇಕಂದ್ರೆ ಮೇಲಿಂದ ಆಯಿತು ಸರ್, ಮಾಡಬೇಕಂದ್ರೆ ಮಾಡಬೇಕು. ಅದ್ರಲ್ಲಿ ನಾನು ಮೊದಲಿನ ಹಾಗಾದರೆ ಒಂದು ಕೆಲಸ ಮಾಡಿ ಸರ್, ಈಗ ಮೇಲಿಂದ ಇನ್ಸ್ಟ್ರಕ್ಷನ್ ತಮಗೆ ಪ್ರೆಷರ್ ಆಗ್ತಾ ಇದ್ದರೆ ನಮಗನಿಸ್ತಾ ಇದೆ, ನಮ್ಮ ಇಡೀ ಏನು ಈಗ 18-17 ಕುಟುಂಬ ಬರ್ತವೆ, ನಾವು ರೋಡ್ ಸೈಡಲ್ಲಿ ಬಂದು ನಿಂತ್ಕೊಳ್ತೀವಿ, ಎಲ್ಲ ಖಾಲಿ ಮಾಡ್ಕೊಂಬಂದು ಕೂತ್ಕೊಳ್ತೀವಿ, ನೀವು ನಿಮ್ಮ ಕಾಮಗಾರಿನ ನೀವು ಮಾಡ್ಕೊಳ್ಳಿ. ಆದರೆ ತಹಶೀಲ್ದಾರು, AC, TDLರು, DC ಅವ್ರನ್ನ ಕರ್ಕೊಂಬಂದು ಸ್ಪಾಟಲ್ಲಿ ಸರ್ಕಾರಿ ಜಾಗ ಅಂತ ಮೆನ್ಷನ್ ಮಾಡಿಬಿಟ್ಟು ನೀವು ಕೆಲಸ ಮುಂದುವರೆಸ್ರೆ ನಾವೇನು ಕೇಳಲ್ಲ. ನಾವು ಖಾಲಿ ಮಾಡ್ತೀವಿ ಸರ್, ಈಗಲೇ ಖಾಲಿ ಮಾಡ್ತೀವಿ. ಈಗ ತಹಶೀಲ್ದಾರ್ ಸರ್ ಬರ್ತಾರೆ, ಏನಿದೆ ಜಾಗದ ವಿಚಾರದಾಗ ಅವರು ಏನು ಮಾಡೋಕ್ಕಾಗಲ್ಲ, ಅವ್ರ ಕೆಲಸಕ್ಕೆ ಸರ್. ನಮಗೆ ತುಳಜಪ್ಪ ಸರ್ ಬಗ್ಗೆ ಗೌರವ ಇದೆ, ಅವರು ತಾಳ್ಮೆಯಿಂದ ಇದ್ದಾರೆ. ಅಧಿಕಾರಿಗಳು ಯಾಕಿಂದು ನಮಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಗೊತ್ತಿಲ್ಲ ನಿಮಗೆ. ಹೈಯರ್ ಕಾಂಪನ್ಸೇಷನ್ ಪ್ಲಸ್ ದುರಸ್ತಿ ಎರಡು ದುರಸ್ತಿ ಆಲ್ರೆಡಿ DC ಮೇಡಮ್ ಲಾಗಿನ್ ಅಲ್ಲಿ ಇದೆ. ಪ್ರೊಸೀಡಿಂಗ್ಸ್ಗೆ ಇದಕ್ಕೆ ತಾವು ವೇಟ್ ಮಾಡ್ತಿದ್ರಿ, ತಾವು ಪ್ರೊಸೀಡಿಂಗ್ಸಿಗೆ ಆಲ್ರೆಡಿ ಸಬ್ಮಿಟ್ ಮಾಡಿ. ಬಟ್ ಏನಾಗಿದೆ ಅಂದ್ರೆ ವಿಷಯ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದು ಹೈಯೆಸ್ಟ್ ಆಗ್ತಾ ಇದೆ, ಈಗ ಕೊಡ್ತಾ ಇರೋದು. ಹಂಗಾಗಿ ಅವ್ರು ಸ್ವಲ್ಪ ಪರಿಶೀಲನೆ ಮಾಡಿ ಹೆಂಗ್ ಮಾಡಿ ಕೊಡಬೇಕು ಅಂತ ಮಾಹಿತಿ. ಅದಕ್ಕೆ ಅದು ಮಾಹಿತಿ ನೀವು ಹೇಳ್ತಾ ಇದ್ರಲ್ಲ, ಅರಸೀಕೆರೆ ಕಡಿಮೆ ಇದೆ,
ತುಮಕೂರು ಜಿಲ್ಲೆ ಜಾಸ್ತಿ ಇದೆ ಅನ್ನೋದ ಕಾರಣಕ್ಕೆ ಮೇಡಮ್ ಅವ್ರು ಟ್ರೈನಿಂಗ್ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪರಿಪೂರ್ಣವಾದಂತ ನಂತರದಲ್ಲಿ ನೀವು ಕೆಲಸ ಮಾಡಿ ಅಲ್ಲ, ಸರ್. ಅದಕ್ಕೂ ಹಾಗೆ ಪರಿಪೂರ್ಣವಾಗಿ ಆಗ್ಲಿ ಸರ್, ಹಾಗೆ ಆದ್ಮೇಲೆ ಕೆಲಸ ಮಾಡಿ ಸರ್. ಆಗ ಮುಂಚೆ ಪ್ರೊಸೀಜರ್ ಕಂಪ್ಲೀಟ್ ಆಗಿಲ್ಲ ಅಂತ ಆದ್ರೆ ನೀವು ಒಪ್ಕೊಂಡಂಗೆ ಆಗ್ತದಲ್ಲ ಸರ್. ಪ್ರೊಸೀಜರ್ ಅಲ್ಲಿ ಕಂಪ್ಲೀಟ್ ಆಗಿಲ್ಲ, ಪ್ರೊಸೀಜರ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ಯಾವ ರೀತಿ ಸರ್ ಇದು? ಕಾಂಪನ್ಸೇಷನ್ ಬಗ್ಗೆ ದೂಷಿ ಆಗುವವರೆಗೂ ಕಾಂಪನ್ಸೇಷನ್ ಬಗ್ಗೆ ಮಾತಾಡಿ. ಹೌದು ಸರ್ ನಾವು ಮಾತಾಡ್ಲಿಲ್ಲ ಅಂದ್ರೆ ನಿಮ್ಮ ಪ್ರೊಸೀಜರ್ ಅಲ್ವಾ ಸರ್ ಅದು? ನಾವು ಮಾತಾಡೋದೇ ಇಲ್ಲ, ನಾವು ಇಸ್ಕೊಳ್ಳೋದೇ ಇಲ್ಲ, ಕೆಲಸ ಮಾಡಿ ಪ್ರೊಸೀಜರ್ ಅಲ್ವಾ ಸರ್ ಅದು? ವರ್ಕ್ ಕಂಪ್ಲೀಟ್ ಆದ್ಮೇಲೆ ಮಾಡ್ರಿ, ಪ್ರೊಸೆಸ್ ಮಾಡಿಬಿಡಿ. ಪ್ರೊಸೀಜರ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಹಿಂಗೆ ಪ್ರೊಸೀಜರ್ ಕಂಪ್ಲೀಟ್ ಆಗಿಲ್ಲ. ಹಿಂಗೆ ಮಾತಾಡ್ಕೊಂಡು ಟೈಮ್ ಕೆಲಸ ಶುರು ಮಾಡ್ತಾ ಇದ್ದಾರೆ, ಮುಂದುವರಿಲ್ಲ. ಕೆಲಸ ಶುರು ಮಾಡ್ತಾ ಇದ್ದಾರೆ ಈಗ ಹೆಂಗ್ ಗೊತ್ತಾ, ಅಧಿಕಾರಿಗಳ ಜೊತೆ ನಾವು ಮಾತಾಡ್ತಾ ಇರ್ತೀವಿ, ಅಲ್ಲಿ ಕೆಲಸ ನಡೀತಾ ಇದೆ, ಇಷ್ಟೇ ಆಗೋದು. ಬೇರೆ ರೀತಿ ಪರಿಣಾಮ ಆಗುತ್ತೆ ಸರ್ ಇದು. ಇಲ್ಲಿ ನಿಮ್ಮನ್ನ ದೂಕ್ಕೊಂಬಂದ್ರು, ನಿಮ್ಗೆ ಕರ್ಕೊಂಬಂದ್ರು ಇಲ್ಲಿಗೆ, ಅಲ್ಲಿ ಕೆಲಸ ದಬ್ಬಾಳಿಕೆ ದೌರ್ಜನ್ಯನ ಸರ್ ಇದು. ಆಯ್ತು ನಡ್ರಿ ಈಗ ಅವರು ಇನ್ನು ಕಾಮಗಾರಿಯನ್ನ ಪ್ರಾರಂಭಿಸಲು ಬಂದ ಗುತ್ತಿಗೆದಾರ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ಬೆಳಗ್ಗೆ ರೈತರ ವಿರೋಧದಿಂದ ಅಧಿಕಾರಿಗಳು ಹಿಂದಿರುಗಿದ್ದು, ಬಳಿಕ ಯಾವುದೇ ಆದೇಶ ಪತ್ರದೊಂದಿಗೆ ಮತ್ತು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ರೈತರನ್ನ ತನ್ನ ಜಮೀನಿನಿಂದ ದೂರ ಸರಿಸಿ ಕಾಮಗಾರಿಯ ಸುತ್ತ ಪೊಲೀಸ್ ಸರ್ಪಗಾವಲನ್ನ ನಡೆಸಿ ಕಾಮಗಾರಿಯನ್ನ ಆರಂಭಿಸಲಾಯಿತು. ಪರಿಹಾರ ದೊರೆಯುವವರೆಗೂ ಕೆಲಸವನ್ನ ಸ್ಥಗಿತಗೊಳಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ರೈತರಿಗೆ ಪರಿಹಾರವನ್ನ ಕೊಡದೆ ವಿದ್ಯುತ್ ಸಂಪರ್ಕಕ್ಕಾಗಿ ಕಾಮಗಾರಿಯನ್ನ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಇತ್ತ ಅಧಿಕಾರಿಗಳು ಪೊಲೀಸರ ಸರ್ಪಗಾವಲಿನಲ್ಲಿ ಕಾಮಗಾರಿಯನ್ನ ನಡೆಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಈ ಪರಿಹಾರ ವ್ಯಾಜ್ಯ ಯಾವ ದಿಕ್ಕನ್ನ ಪಡೆದುಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ. ನಮಗೆ ಅಗ್ಬೇಡ ಸರ್, ಇವರು ಈಗ 2 ವರ್ಷ ಹಿಂದ್ಗಡೆ ಮಾಡಿರೋಂಥ ಇದು ಸರ್ವೆ ಇದೇ ಜಾಗಕ್ಕೆ ಅಂತ ಇವರು ಇವತ್ತು ಐಡೆಂಟಿಫೈ ಮಾಡ್ತಾ ಇರೋಂಥ ಡೆವಲಪ್ಮೆಂಟ್ ಆಗಿರೋಂಥ ದೇಶ ನಮ್ದು. ಅಂತದ್ರಲ್ಲಿ ಇವರು ಇವಾಗ ಕ್ಲಾರಿಟಿ ಸಿಗಲ್ಲ ಅಂತ ಹೇಳ್ತಾರೆ, ಅದು ತಪ್ಪು ಮಾಹಿತಿ. ಇವ್ರಿಗೆ ಅಷ್ಟು ಕ್ಲಾರಿಟಿ ಇದ್ರೆ ಇವ್ರು ಈಗಲೂ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನಮಗೆ ಎಷ್ಟೆಷ್ಟು ಹೋಗುತ್ತೆ ಏನೇನು ಅಂತ ಈಗಲೂ ಮಾಹಿತಿ ಕೊಡ್ಲಿ, ನಮಗೆ ನೋಟಿಫಿಕೇಶನ್ ಕಾಪಿ ಕೊಡ್ಲಿ, ನಾವು ಸುಮ್ಮನೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಕೆಲಸ ಮಾಡೋಕ್ಕಂತ ಅವಕಾಶ ಇಲ್ಲ ಸರ್. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.